ಇವತ್ತಿನ ಫೈನಲ್ ಮ್ಯಾಚ್ ನಲ್ಲಿ ಭಾರತ ಗೆದ್ರೆ 3 ಅತಿ ದೊಡ್ಡ ದಾಖಲೆಗಳನ್ನ ಬರೆಯೋದಕ್ಕೆ ಕಾತರದಿಂದ ಇದ್ದಾರೆ. ಹೀಗಾಗಿ ಭಾರತ ಗೆಲ್ಲುತ್ತಾ ಅನ್ನೋದೇ ಪ್ರಶ್ನೆ. ನೋಡಿ, ರಾತ್ರಿ ವಿಜಯೋತ್ಸವ ಗ್ಯಾರಂಟಿ ಅಂತಿದ್ದಾರೆ ಫ್ಯಾನ್ಸ್. ಹುಬ್ಬಳ್ಳಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ ನಂತರ ಅವರ ವಿಶ್ವಾಸ ದ್ವಿಗುಣವಾಗಿದೆ. ಈ ದಿನ ಹುಬ್ಬಳ್ಳಿಯ ಸಾಯಿ ಮಂದಿರದಲ್ಲಿ ಭಾರತ ತಂಡ ಗೆಲ್ಲಲೇಬೇಕಂತೇಳಿ ವಿಶೇಷ ಪೂಜೆ ಮಾಡುವ ಮುಖಾಂತರ 140 ಕೋಟಿ ಜನರ ಆಶಯ ಭಾರತ ತಂಡ ಗೆಲ್ಲಲಿ, ಅವರಿಗೆ ಆಲ್ ದ ಬೆಸ್ಟ್ ಹೇಳುವ ಮುಖಾಂತರ ಏನು ಭಾರತದ ಧಾರ್ಮಿಕ ಪದ್ಧತಿ ಮುಖಾಂತರ ನಾವೆಲ್ಲ ಯಾವುದೋ ಒಂದು ಕಾರ್ಯ ಪ್ರಾರಂಭ ಮಾಡ್ಬೇಕಾದ್ರೆ ದೇವರ ಹೆಸರಿನ ಮುಖಾಂತರ ಪ್ರಾರಂಭ ಮಾಡ್ತೀವಿ. ಅದೇ ಪ್ರಕಾರ ಇವತ್ತು ಭಾರತ ತಂಡ ಗೆಲ್ಲಿ ಅಂತೇಳಿ ಶ್ರೀ ಸಾಯಿ ಮಂದಿರದಲ್ಲಿ ವಿಶೇಷ ಪೂಜೆ ಮಾಡುವ ಮುಖಾಂತರ ಭಾರತ ತಂಡ ಗೆಲುವಾಗಲಿ, ಭಾರತ ದೇಶ ಎಲ್ಲರೂ ನೋಡುವಂತಾಗಲಿ, ನಮ್ಮ ಭಾರತ ಮಾತೆಯ ವಿಜಯ ಪತಾಕಿ ಆರಲಿ ಅಂತೇಳಿ ಈ ಮುಖಾಂತರ ಹೇಳೋ ಮುಖಾಂತರ ಒಂದು ಭಾರತ ತಂಡಕ್ಕೆ ಜಯವಾಗಲಿ ಅಂತ ಕೇಳಿ ಆಲ್ ದ ಬೆಸ್ಟ್ ಹೇಳ್ತೀವಿ. ಇವತ್ತು ನಮ್ಮ ದೇಶವು 2020 ವಿಶ್ವಕಪ್ ನಮ್ಮ ನೆಲದಲ್ಲಿ ಆಡ್ತೋ ಸಂದರ್ಭದಲ್ಲಿ ಗೆದ್ದು ಬರಲಿ ಅಂತೇಳಿ ವಿಶೇಷವಾಗಿ ನಾವು ಆರತಿ ಮಾಡಿ ಬ್ಯಾಟ್ಗಳನ್ನು ಪೂಜೆ ಮಾಡಿ ನಮ್ಮ ತಂಡಕ್ಕೆ ಬೆಂಬಲವನ್ನು ಸೂಚಿಸಿವೆ. ನಾವು ಸಂಜೆ ಚೆನ್ನಮಸ್ಕರಲ್ಲಿ ವಿಜಯೋತ್ಸವ ಆಚರಣೆ ಮಾಡ್ತೇವೆ ಅಂತ ನಂಬಿಕೆಯಿಂದ ಇವತ್ತು 106 ಕೋಟಿ ಭಾರತದ ವಿಶ್ವಾಸವನ್ನು ನಮ್ಮ ತಂಡ ಉಳಿಸೋ ನಂಬಿಕೆಯಿಂದ ನಾವು ಇವತ್ತು ಪೂಜೆಯನ್ನು ಮಾಡಿವಿ. ಇವತ್ತಿನ ದಿನ ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ನಡುವೆ ಮ್ಯಾಚ್ ನಡೆಯತೈತಿ. ಇವತ್ತು ಸಾಯಿಬಾಬಾನ ಗುಡಿಗೆ ಬಂದ ನಾವು ಇಂಡಿಯಾ ಮ್ಯಾಚ್ ಗೆಲ್ಲಿ ಅಂತಂದು ವಿಶೇಷ ಪೂಜೆ ಮಾಡಿಸೇವಿ. ಇಂಡಿಯಾ ಮ್ಯಾಚ್ ಆಲ್ ದ ಬೆಸ್ಟ್. ಈಗಾಗಲೇ ಭಾರತ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ ಸಂಬಂಧಪಟ್ಟಂತೆ ಅಭಿಮಾನಿಗಳು ಏನು ಹೇಳ್ತಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ರಿ. ಇನ್ನೊಂದು ಕಡೆಗೆ ಭಾರತ 3ನೇ ಸಲ T20 ವಿಶ್ವಕಪ್ಪನ್ನು ಗೆಲ್ಲುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಇಲ್ಲಿ ತನಕ 4ನೇ ಸಲ ಫೈನಲ್ಗೆ ಬಂದಿದೆ ಭಾರತ, ಬಟ್ 3ನೇ ಸಲ ಟ್ರೋಫಿ ಗೆಲ್ಲುತ್ತಾ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಕಡೆಗೆ ವಿಶ್ವಕಪ್ನಲ್ಲಿ ಭಾರತ ವಿರುದ್ಧ ಕಿವೀಸ್ ಯಾವತ್ತೂ ಕೂಡ ಸೋತೇ ಇಲ್ಲ. ಈ ರೆಕಾರ್ಡ್ ಕೂಡ ಭಾರತೀಯರಿಗೆ ಒಂದು ಆತಂಕವನ್ನು ಸೃಷ್ಟಿ ಮಾಡಿದೆ.